ಉದ್ಯಾನ ನಗರಿ ಬೆಂಗಳೂರಿನಲ್ಲಿಂದು ವಿಶೇಷ ಚುನಾವಣೆ ನಡೆಯಿತು. 27 ಮಂದಿ ವಿವಿಧ ಸ್ಥಾನಗಳಿಗೆ ಸ್ಪರ್ಧಿಸಿದ್ರು. 4 ಗಂಟೆಗಳಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆ ನಡೆದು ಗೆಲುವಿನ ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಲಾಯಿತು. ಅರೆ ಇದ್ಯಾವ ಎಲೆಕ್ಷನ್ ಅಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಕಾಲೇಜ್ ಯೂನಿಯನ್ ಲೀಡರ್ ಆಯ್ಕೆಗೆ ಚುನಾವಣೆ. ಅಮ್ಮಣ್ಣಿ ಕಾಲೇಜಿನಲ್ಲಿ ಮತಯಂತ್ರ ಬಳಸಿ ಮತದಾನ. ಆಯ್ಕೆಯಾದರೂ 5 ನಾಯಕಿಯರು. ಇದೇ ಮೊದಲ ಬಾರಿಗೆ ಇವಿಎಂ ಮತಯಂತ್ರವನ್ನ ಬಳಸಿ ವಿದ್ಯಾರ್ಥಿಗಳ ಚುನಾವಣೆ ನಡೆಸಲಾಯಿತು. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ, ಕಾರ್ಯದರ್ಶಿ, ಉಪಾಧ್ಯಕ್ಷ, ಸಹ ಕಾರ್ಯದರ್ಶಿ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಮಲ್ಲೇಶ್ವರಂನಲ್ಲಿರೋ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ ನಡೆದ ಚುನಾವಣೆಗೆ ಬಿಎಚ್ಇಎಲ್ ಸಂಸ್ಥೆಯಿಂದ 20 ಮತಯಂತ್ರಗಳನ್ನ ಖರೀದಿಸಿ ಚುನಾವಣೆ ನಡೆಸಲಾಯಿತು. ನಿಯಮದಂತೆ ಮತಯಂತ್ರಗಳು, ಶಾಹಿ ಹಾಕುವುದು, ಎಲೆಕ್ಷನ್ ಆಫೀಸರ್ಗಳನ್ನ ಕೂಡ ನೇಮಕ ಮಾಡುವ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನೇ ನಡೆಸಲಾಯಿತು. ಈ ಎಲೆಕ್ಷನ್ ಮಾಡಬೇಕಂತ ತೀರ್ಮಾನ ಮಾಡಿದಾಗ ನಮಗೆ ಒಂದು ನೆನಪಾಯಿತು. ಬಿಇಎಲ್ ಯಾವಾಗ ಒಂದು ಮಹಾ ಚುನಾವಣೆಗೆ ಇವಿಎಂ ಬಳಸಿದ್ರು, ಅದಕ್ಕೆ ಮೊದಲೇ ನಮ್ಮ ಕಾಲೇಜಲ್ಲಿ ಒಂದು ಮಾರ್ಕ್ ಮಾಡಿದ್ರು ಅವರು. ನಮಗೆ ಅವ್ರು ಮೊದಲೇ ಒಂದು 25 ವರ್ಷದಿಂದ ಬಂದಿದ್ರು. ಹಾಗಾಗಿ ನಮಗೆ ಅವ್ರ ಜೊತೆ ಸಂಪರ್ಕ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಅದು ತುಂಬ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೀಬೇಕು. ಒಟ್ಟು 20 ಇವಿಎಂ ಮಿಷನ್ಗಳನ್ನು ಕೊಟ್ಟರು. ಆ 20 ಇವಿಎಂ ಮಿಷನ್ಗಳನ್ನು ಪ್ರತಿ 4 ರೂಮ್ಗಳಲ್ಲಿ 5 ಇವಿಎಂಗಳನ್ನು ಹಾಕಿ 5 ಪೋಸ್ಟ್ಗಳಿಗೂ ನಾವು ಚುನಾವಣೆ ಮಾಡಿದ್ವಿ. ಒಟ್ಟು 27 ಜನ ವಿದ್ಯಾರ್ಥಿನಿಯರು ವಿವಿಧ ಹಂತದ ಸ್ಥಾನಗಳಿಗೆ ಸ್ಪರ್ಧಿಸಿದ್ರು. 1954 ವಿದ್ಯಾರ್ಥಿನಿಯರು ಮತದಾನ ಮಾಡಿದ್ರು. ಎಷ್ಟು ದಿನಗಳ ಕಾಲ ಬ್ಯಾಲೆಟ್ ಮೂಲಕ ಮತ ಚಲಾವಣೆ ಮಾಡಲಾಗ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ 3-4 ಗಂಟೆಗಳ ಕಾಲದಲ್ಲಿ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಮುಗಿಯಿತು. ಅಂತಿಮವಾಗಿ ಅಧ್ಯಕ್ಷೆ, ಉಪಾಧ್ಯಕ್ಷೆ, ಕಾರ್ಯದರ್ಶಿಯಾಗಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಲಾಯಿತು. ಸಹ ಕಾರ್ಯದರ್ಶಿಯಾಗಿ 2 ವಿದ್ಯಾರ್ಥಿನಿಯರು ಗೆಲುವು ಸಾಧಿಸಿದ್ರು. ಖುಷಿ ಆಗ್ತಿದೆ. ನಾನು ಇವತ್ತು ಇಲ್ಲಿದ್ದೀನಿ, ನಮ್ಮ ಫ್ರೆಂಡ್ಸ್ ಇಂದಾನೆ, ನಮ್ಮ ಟೀಚರ್ಸ್ ಇಂದಾನೆ. ಅವ್ರೇನು ನನ್ನ ಸಪೋರ್ಟ್ ಮಾಡಿರಲಿಲ್ಲ, ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಸೊ ಐ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್, ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ ಫ್ಯಾಕಲ್ಟೀಸ್. ಸೊ ಐ ಥ್ಯಾಂಕ್ ಎವ್ರಿ ಒನ್. ನಾನು ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನಾಗಲ್ಲ. ಐ ಡೋಂಟ್ ಸ್ಪೀಕ್ ದ ಚೇಂಜ್, ಐ ಜಸ್ಟ್ ಮೇಕ್ ದ ಚೇಂಜ್. ಫಸ್ಟ್ ಟೈಮ್ ನಾನು ಕಂಟೆಸ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ನೆವರ್ ಥಾಟ್ ಲೈಕ್ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ಮತ್ತು ಹಿಂಗೆ ಗೆಲುವು ಸಿಗುತ್ತೆ ಅಂತಲೂ ಅಂದ್ಕೊಂಡಿಲ್ಲ. ಮತ್ತು ನಾನು ಏನೇನು ಪ್ರಾಮಿಸ್ ಮಾಡಿದ್ದೆ, ಏನೇನು ಮಾತು ಕೊಟ್ಟಿದ್ದೆ, ಈ ಥರ ಎಲ್ಲ ಮಾಡ್ತೀನಿ ಅಂತ ಪಕ್ಕಾ ನಾನು ಅದನ್ನೆಲ್ಲ ನಿವಾರಿಸ್ತೀನಿ. ಮತ್ತು ನನ್ನ ಫ್ರೆಂಡ್ಸ್, ನನ್ನ ಜೊತೆ ನಿಂತಿದ್ದವ್ರು ಕ್ಯಾಂಡಿಡೇಟ್ಸ್ ಏನೇನಂತ ಮಾತು ಕೊಟ್ಟಿದ್ದಾರೋ ಅದೆಲ್ಲ ಸಜೆಷನ್ಸ್ ನನಗೆ ಕೊಡಲಿ, ನಾನು ಅದನ್ನೆಲ್ಲ ಪಕ್ಕಾ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡ್ಸು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೇಳೋಕ್ಕಾಗದೇ ಖುಷಿ. ಚುನಾವಣೆ ಮುಗಿದು ಗೆದ್ದ ಮೇಲೆ ಕೇಳಬೇಕಾ ಸೆಲೆಬ್ರೇಷನ್ ಅಂತ ಹುಡುಗಿಯರು ಕುಣಿದು ಕುಪ್ಪಳಿಸಿದ್ರು. ಅಲ್ಲದೆ ಗೆದ್ದ ನಾಯಕಿಯರಿಗೆ ಜೈಕಾರ ಕೂಡ ಹಾಕಿದ್ರು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಸುದ್ದಿ ಟಿವಿ, ಬೆಂಗಳೂರು.